ಗುಡ್ ನ್ಯೂಸ್ ಗುಡ್ ನ್ಯೂಸ್ ಗುಡ್ ನ್ಯೂಸ್. ಚಿತ್ರ ಪ್ರೇಮಿಗಳಿಗೆ ಗುಡ್ ನ್ಯೂಸ್. ಅಕ್ಕಪಕ್ಕದ ರಾಜ್ಯಗಳಂತೆ ಕರ್ನಾಟಕದಲ್ಲೂ ಏಕರೂಪ ಟಿಕೆಟ್ ದರ ನೀತಿ ಜಾರಿ ಆಗೇ ಬಿಡ್ತು. 200 ರೂಪಾಯಿ ಇದ್ರೆ ಸಿನಿಮಾ ನೋಡಬಹುದು. ಅರೆ ನಿಜಾನಾ? ಕೊಟ್ಟ ಮಾತು ಉಳಿಸ್ಕೊಂಡ್ರ ಸಿದ್ದರಾಮಯ್ಯ ಅನ್ನೋ ನಿಮ್ಮ ಕ್ಯೂರಿಯಾಸಿಟಿಗೆ ಉತ್ತರ ಇಲ್ಲಿದೆ. ಚಿತ್ರ ಪ್ರೇಮಿಗಳಿಗೆ ಗುಡ್ ನ್ಯೂಸ್. ಫಿಲ್ಮ್ ಟಿಕೆಟ್ 200 ರೂಪಾಯಿ. ಆದ್ರೆ 200 ರೂಪಾಯಿ ಟಿಕೆಟ್ಗೆ ಕಟ್ಟಬೇಕಿದೆ ಎಕ್ಸ್ಟ್ರಾ ಟ್ಯಾಕ್ಸ್. ಗೃಹ ಇಲಾಖೆಯಿಂದ ಅಧಿಕೃತ ಆದೇಶ, ಗೆಜೆಟ್ ಒಂದೇ ಬಾಕಿ. ಬಜೆಟ್ನಲ್ಲಿ ಸಿಎಂ ಮಾತು, ನುಡಿದಂತೆ ನಡೆದ ಸಿದ್ದರಾಮಯ್ಯ. ಎಸ್, ಆಂಧ್ರ, ತಮಿಳುನಾಡು ಹಾಗೂ ಕೇರಳ ಮಾದರಿಯಲ್ಲಿ ಕರ್ನಾಟಕದಲ್ಲೂ ಏಕರೂಪ ಟಿಕೆಟ್ ದರ ನೀತಿ ಜಾರಿಗೆ ತರುವಲ್ಲಿ ಸರ್ಕಾರ ಯಶಸ್ವಿಯಾಗಿದೆ. ಮಲ್ಟಿಪ್ಲೆಕ್ಸ್ ಹಾಗೂ ಚಿತ್ರಮಂದಿರಗಳಲ್ಲಿ ಇನ್ಮೇಲೆ 200 ರೂಪಾಯಿ ಟಿಕೆಟ್ ದರ ಮೀರುವಂತಿಲ್ಲ. ಇದು ಇಂದಿನಿಂದಲೇ ಅಧಿಕೃತವಾಗಿ ಜಾರಿಯಾಗಲಿದ್ದು, ಗೃಹ ಇಲಾಖೆ ಮೂಲಕ ಕರ್ನಾಟಕ ಸರ್ಕಾರ ಅಧಿಸೂಚನೆ ಹೊರಡಿಸಿದೆ. ಚಿತ್ರಮಂದಿರಗಳಿಗೆ ಜನ ಬರ್ತಿಲ್ಲ, ಸಿನಿಮಾಗಳ ಬಾಕ್ಸ್ ಆಫೀಸ್ ಕಲೆಕ್ಷನ್ ಆಗ್ತಿಲ್ಲ, ನಿರ್ಮಾಪಕರಿಗೆ ಹಾಕಿರೋ ಬಂಡವಾಳ ಬರ್ತಿಲ್ಲ ಅನ್ನೋ ಆರೋಪಗಳಿಗೆಲ್ಲ ಶಾಶ್ವತ ಪರಿಹಾರ ಸಿಗ್ತಿದೆ. ಹೌದು, ಆಂಧ್ರ, ತಮಿಳುನಾಡು, ಕೇರಳ ಮಾದರಿಯಲ್ಲಿ ಕರ್ನಾಟಕದಲ್ಲೂ ಏಕರೂಪ ಟಿಕೆಟ್ ದರ ನೀತಿ ಜಾರಿಯಾಗಿದೆ. ಇನ್ಮೇಲೆ ಮಲ್ಟಿಪ್ಲೆಕ್ಸ್ಗಳು ಸೇರಿ ಚಿತ್ರಮಂದಿರಗಳಲ್ಲಿ 200 ರೂಪಾಯಿ ಟಿಕೆಟ್ ದರ ಮೀರುವಂತಿಲ್ಲ. ಆದ್ರೆ ಅಲ್ಲೊಂದು ಕಂಡೀಷನ್ ಕೂಡ ಅಪ್ಲೈ ಆಗಲಿದೆ. ಇನ್ನು ಹೆಚ್ಚಿನ ಜನ ಬರ್ತಾರೆ ಅನ್ನೋದು ನಮ್ಮೆಲ್ಲರ ನಮ್ಮ ಥಿಯೇಟರ್ ಓನರ್ಸ್ ಆಗ್ಬೋದು, ನಮ್ಮ ಎಲ್ಲರಿಗೂ ಖುಷಿ ಆಗಿದೆ ಮೇಡಮ್. ಎರಡು ವಿಷಯನೂ, ಈ 200 ರೂಪಾಯಿ ಟಿಕೆಟ್ ಪ್ರೈಸ್ ಗೋಲ್ಡ್ ಕ್ಲಾಸ್ ಅಥವಾ ರಿಕ್ಲೈನರ್ ಸೀಟ್ಗಳಿಗೆ ಅನ್ವಯ ಆಗಲ್ಲ. ಅಷ್ಟೇ ಅಲ್ಲ, 200 ರೂಪಾಯಿ ಟಿಕೆಟ್ ದರ ಟ್ಯಾಕ್ಸ್ ಹೊರತುಪಡಿಸಿ ಅನ್ನೋದು ಶಾಕಿಂಗ್ ನ್ಯೂಸ್. ಎಸ್, 200 ರೂಪಾಯಿ ಜೊತೆ ಟ್ಯಾಕ್ಸ್ ಕೂಡ ಕಟ್ಟಬೇಕಾಗತ್ತೆ. ಅಲ್ಲಿಗೆ 18% ಟ್ಯಾಕ್ಸ್. ಅಂದ್ರೆ 200 ರೂಪಾಯಿಗೆ ಹೆಚ್ಚುವರಿಯಾಗಿ 36 ರೂಪಾಯಿ ನೀಡಿ ಟಿಕೆಟ್ ಅನ್ನ ಖರೀದಿಸಬೇಕಾಗತ್ತೆ. ಇದು ನಮ್ಮ ಕನ್ನಡ ಚಿತ್ರಗಳ ಜೊತೆಗೆ ಎಲ್ಲ ಪರಭಾಷಾ ಸಿನಿಮಾಗಳಿಗೂ ಕೂಡ ಅನ್ವಯ ಆಗಲಿದೆ ಅನ್ನೋದು ಖುಷಿಯ ವಿಚಾರ. ಯಾವ್ಯಾವ ರಾಜ್ಯದಲ್ಲಿ ಎಷ್ಟೆಷ್ಟಿದೆ ಟಿಕೆಟ್ ದರ? ಆಂಧ್ರ 195 ರೂಪಾಯಿ, ತಮಿಳುನಾಡು 196 ರೂಪಾಯಿ, ಕೇರಳ 190 ರೂಪಾಯಿ, ತೆಲಂಗಾಣ 190 ರೂಪಾಯಿ, ಕರ್ನಾಟಕ 236 ರೂಪಾಯಿ. ಒಟ್ಟಾರೆ ಈ ಎಲ್ಲ ಬೆಳವಣಿಗೆಗಳು ಚಿತ್ರ ಪ್ರೇಮಿಗಳಿಗೆ ಖುಷಿ ತಂದಿದೆ. ಪರಭಾಷಿಕರಿಗೆ, ಒಂದಷ್ಟು ಡಿಸ್ಟ್ರಿಬ್ಯೂಟರ್ಗಳಿಗೆ ಇದು ದೊಡ್ಡ ತಲೆನೋವಾಗಿ ಪರಿಣಮಿಸಿದ್ರು, ಚಿತ್ರಗಳನ್ನ ನೋಡುಗರ ಸಂಖ್ಯೆ ಇದರಿಂದ ಗಣನೀಯವಾಗಿ ಹೆಚ್ಚಳ ಆಗಲಿದೆ. ಹಾಗಾಗಿ ಏಕರೂಪ ಟಿಕೆಟ್ ದರ ನೀತಿಯನ್ನ ಜಾರಿಗೊಳಿಸಿದ ಸಿಎಂ ಸಿದ್ದರಾಮಯ್ಯ ಹಾಗೂ ಕಾಂಗ್ರೆಸ್ ಸರ್ಕಾರಕ್ಕೆ ಎಲ್ಲರೂ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ.